ಇವತ್ತು ನಾನು ಕುಚ್ಚಲಕ್ಕಿ ಗಂಜಿಗೆ ಮೆಂತ್ಯ ಸೊಪ್ಪಿನ ಪಲ್ಯ ಹಾಗೂ ಆಮ್ಲೆಟ್ ಮಾಡ್ತಾಯಿದ್ದೀನಿ. ಮೊದಲಿಗೆ 2 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕೋಣ. ಆಮೇಲೆ ಅರ್ಧ ಸ್ಪೂನು ಸಾಸಿವೆ. ಆಮೇಲೆ ಇದಕ್ಕೆ ಒಂದು 5-6 ಎಸಳು ಜಜ್ಜಿರೋ ಬೆಳ್ಳುಳ್ಳಿ ಹಾಕೋಣ. ಇದನ್ನು ಹಾಗೆ ಫ್ರೈ ಮಾಡಬೇಕು. ಇದಕ್ಕೆ ಒಂದು 5-6 ಹೆಚ್ಚಿರೋ ಮೆಣಸಿನಕಾಯಿ ಹಾಕಬೇಕು. ಒಂದು 3 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಬರುತ್ತೆ, ಹಾಗೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಬೇಕಾಗತ್ತೆ. ಈ ಥರ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ ಒಂದು ಟೊಮೆಟೊ ಕಟ್ ಮಾಡಿ ಹಾಕಬೇಕಾಗತ್ತೆ. ಇದನ್ನು ಕೂಡ ಇದ್ರ ಜೊತೆ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕಾಗತ್ತೆ. ನಂತರ ನಾವು ತೊಳೆದಿಟ್ಟಿರ್ತಕ್ಕಂಥ ಮೆಂತ್ಯ ಸೊಪ್ಪನ್ನ ಹಾಕಬೇಕು. ರುಚಿಗೆ ತಕ್ಕನಾಗ ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ನಂತರ ಈ ಥರ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಒಂದು ತಟ್ಟೆನ ಮುಚ್ಚಬೇಕು. 5 ನಿಮಿಷ ಬಿಟ್ಬಿಡಿ. ನೋಡಿ, ಮೆಂತ್ಯ ಸೊಪ್ಪಿನ ಪಲ್ಯ ರೆಡಿ ಆಯಿತು. ಸ್ವಲ್ಪ ಕಾಯಿ ತುರಿ ಹಾಕಬೇಕಾಗತ್ತೆ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ಥರ ಮಿಕ್ಸ್ ಮಾಡಬೇಕು. ನೋಡಿ, ರುಚಿಯಾದ ಮೆಂತ್ಯ ಪಲ್ಯ ರೆಡಿ ಆಯಿತು. ಬೌಲ್ಗೆ ಕಟ್ ಮಾಡಿರೋ 4 ಮೆಣಸಿನಕಾಯಿ ಮತ್ತೊಂದು 3 ಈರುಳ್ಳಿ ಕಟ್ ಮಾಡಿ ಹಾಕೋಬೇಕು. ಒಂದು 3 ಮೊಟ್ಟೆ ಒಡೆದು ಹಾಕಬೇಕು. ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕಬೇಕು. ರುಚಿಗೆ ತಕ್ಕನಾಗ ಉಪ್ಪು ಸ್ವಲ್ಪ. ಆಮೇಲೆ ಎಲ್ಲ ಒಟ್ಟು ಹೀಗೆ ಮಿಕ್ಸ್ ಮಾಡಬೇಕಾಯ್ತಾ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಪ್ಯಾನ್ಗೆ ಕೊಬ್ಬರಿ ಎಣ್ಣೆ ಹಾಕೋಬೇಕು. ನಂತರ ಪ್ಯಾನ್ಗೆ ಈ ಥರ ಹಾಕೋಬೇಕಾಗತ್ತೆ. ನೋಡಿ, ಹೀಗೆ ಹಾಕಬೇಕು. ಒಂದು 2-3 ನಿಮಿಷ ಬಿಟ್ಟ ನಂತರ ನೋಡಿ, ಆಮ್ಲೆಟ್ ರೆಡಿ. ಬನ್ನಿ, ಈಗ ನಾವು ಊಟ ಮಾಡೋಣ.